ನೋಡಿ, ಹೊಸ ವರ್ಷಾಚರಣೆ ಹೀಗೂ ಮಾಡ್ತಾರೆ. ಇನ್ನು ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಕೂಡ ಹೊಸ ವರ್ಷಾಚರಣೆ ಮಾಡ್ತಾರೆ. ಉದಾಹರಣೆಗೆ ಧರ್ಮಸ್ಥಳದಲ್ಲಂತೂ ಭಕ್ತರ ದಂಡೆ ಹರಿದು ಬಂದ್ರೆ ವರ್ಷಾಚರಣೆಗೆ ಧರ್ಮಸ್ಥಳದಲ್ಲಿ ಭಕ್ತರ ದಂಡು. ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಮುಗಿಬಿದ್ದಿದ್ದಾರೆ ಭಕ್ತರು. ಇವತ್ತು ರಾತ್ರಿ ಎಲ್ಲ ಆಲ್ಮೋಸ್ಟ್ ಧರ್ಮಸ್ಥಳದಲ್ಲೇ ಉಳಿತಾರೆ. ಯಾಕೆಂದರೆ ಬೆಳಗ್ಗೆ ಆಗ್ತಾ ಇದ್ದಾಗೇ ಹೊಸ ವರ್ಷ, ಮೊದಲಿಗೆ ಮಂಜುನಾಥನ ದರ್ಶನವನ್ನು ಪಡಿಬೇಕು ಅನ್ನೋ ಕಾರಣ. ಹಾಗಾಗಿ ರಾಜ್ಯ ಮಾತ್ರ ಅಲ್ಲ, ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಧರ್ಮಸ್ಥಳಕ್ಕೆ ಜನ ಬಂದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ರೆಗ್ಯುಲರ್ ಡೇಸ್ಗಿಂತ ಇವತ್ತು ಡಬಲ್ ತ್ರಿಬಲ್ ಜನ. ಬಟ್ ಎಲ್ರಿಗೂ ಅಕಾಮಿಡೇಷನ್ ಪ್ರೊವೈಡ್ ಮಾಡೋದು ಸ್ವಲ್ಪ ಕಷ್ಟ, ಆದರೂ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಹೊಸ ವರ್ಷಾಚರಣೆ ಮಾಡಬೇಕು ಅಂತಕ್ಕಂಥದ್ದು ತುಂಬ ಜನರ ಆಸೆ ಇರುತ್ತೆ. ಹಾಗಾಗಿನೇ ತೀರ್ಥಕ್ಷೇತ್ರಗಳಿಗೆಲ್ಲ ಹೊಸ ವರ್ಷಾಚರಣೆಯಲ್ಲಿ ಹೋಗಿ ಸಂಪ್ರದಾಯಬದ್ಧವಾಗಿ ಅವರೆಲ್ಲರೂ ಕೂಡ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಬರ್ತಕ್ಕಂಥದ್ದು. ಈಗ ಧರ್ಮಸ್ಥಳದಿಂದಲೂ ಕೂಡ ಅದೇ ರೀತಿಯಾದಂತಹ ಮಾಹಿತಿ ಬರ್ತಾ ಇದೆ. ತುಂಬ ಜನ ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಧರ್ಮಸ್ಥಳಕ್ಕೆ ಬಂದಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಎಸ್ ಸುಕ್ಪಾಲ್, ಈಗ ಸಾಮಾನ್ಯವಾಗಿ ಹೊಸ ವರ್ಷಾಚರಣೆ ಅಂತಂದರೆ ಧರ್ಮಸ್ಥಳಕ್ಕೆ ಜನರು ಬರ್ತಕ್ಕಂಥದ್ದು ಸಹಜ. ವ್ಯಾಪಕವಾಗಿ ಆಗಮಿಸಿದ್ದಾರೆ ಭಕ್ತರ ದಂಡು ಅಂತಕ್ಕಂಥ ಮಾಹಿತಿ. ಸೊ ಈಗ ಅಲ್ಲಿನ ಸಿದ್ಧತೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಬಂದಿರೋರಿಗೆ ಅನುಕೂಲಗಳು ಹೇಗೆ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿ ಇದೆ ಇವಾಗ ಚಿತ್ರಣ? ಅರವಿಂದ್, ಹೊಸ ವರ್ಷ ಆಚರಣೆ ಮಾಡಲಿಕ್ಕಾಗಿ ನಾಳೆ ಹೊಸ ವರ್ಷಕ್ಕಾಗಿ ಇವತ್ತೇ ಇಲ್ಲಿಗೆ ಭಕ್ತರ ದಂಡು ಹರಿದು ಬಂದಿರುವಂಥದ್ದು. ಅಂದರೆ ಹೊಸ ವರ್ಷವನ್ನು ಇಲ್ಲೇ ಆಚರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಗಮನಿಸಬಹುದು, ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಒಂದು ಪ್ರಮುಖ ಕಾರಣ ಆಗಿರುವಂಥದ್ದು ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳಿರುವ ಮಾತನ್ನು ಗಮನಿಸುವುದಿದ್ರೆ, ಅವರು ಹೇಳಿರುವ ಹಾಗೆ ಕಳೆದ ವರ್ಷದಲ್ಲಿ ಏನೆಲ್ಲ ನಾವು ನಮ್ಮಿಂದ ತಪ್ಪಾಗಿದೆ ಅದಕ್ಕೊಂದು ಕ್ಷಮೆ ಕೊಡು ದೇವ ಅನ್ನುವಂಥ ರೀತಿಯಲ್ಲಿ ಕೇಳಲಿಕ್ಕೆ ಬಂದಿರುವಂಥದ್ದು. ಜೊತೆಗೆ ಮುಂದಿನ ವರ್ಷ ಏನಿದೆ ಅದನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಕ್ತರು ದೇವರಲ್ಲಿ ಮೊರೆ ಹೋಗಲಿಕ್ಕೆ ಈ ರೀತಿಯಾಗಿ ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ಪ್ರತಿ ವರ್ಷವೂ ಈ ಒಂದು 31ನೇ ತಾರೀಕು ಡಿಸೆಂಬರ್ ಅಂದರೆ ಇಯರ್ ಎಂಡಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ಇಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಮುಂಜಾನೆ ಯಾವ ರೀತಿಯಾಗಿ ಹೊಸ ವರ್ಷ ಆಚರಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಮಂಜುನಾಥನ ದರ್ಶನ ಪಡೆಯಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತರು ಬಂದಿರುವಂಥದ್ದು. ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಲಂಕಾರ ಮಾಡಲಾಗಿದೆ. ಅದರ ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಹೊರ ರಾಜ್ಯಗಳಿಂದಲೂ ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಈ ಭಾಗದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರುವಂಥದ್ದು. ಜೊತೆಗೆ ಕರ್ನಾಟಕದ ಬೆಂಗಳೂರು, ಹುಬ್ಬಳ್ಳಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಈ ಭಾಗದಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥದ್ದು. ಇವತ್ತು ರಾತ್ರಿ ವೇಳೆಯಲ್ಲಿ ಬಹಳಷ್ಟು ಹೆಚ್ಚಿನ ರಥೋತ್ಸವ ಇರ್ಬೋದು, ಬೆಳ್ಳಿ ರಥೋತ್ಸವ ಇರ್ಬೋದು, ಪಲ್ಲಕ್ಕಿ ಉತ್ಸವ ಎಲ್ಲವನ್ನ ಇವತ್ತೇ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಈ ಸೇವೆಗಳನ್ನೆಲ್ಲ ಬುಕ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ರಾತ್ರಿ ಹೆಚ್ಚಿನ ಸೇವೆಗಳು ಈ ಕ್ಷೇತ್ರದಲ್ಲಿ ನಡೀತದೆ. ನಾಳೆ ಮುಂಜಾನೆ ಸಂದರ್ಭದಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರದಲ್ಲಿ ಭೇಟಿಯನ್ನು ಕೊಡ್ತಾರೆ, ಮಂಜುನಾಥನ ದರ್ಶನ ಪಡೀತಾರೆ. ಇದಕ್ಕೆ ಬೇಕಾದಂಥ ತಯಾರಿಗಳನ್ನು ದೇವಸ್ಥಾನದ ವತಿಯಿಂದಲೂ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಂಥ ಸಂದರ್ಭದಲ್ಲೂ ಬೇರೆ ರೀತಿಯಾದಂಥ ಸರತಿ ಸಾಲನ್ನು ಮಾಡಲಾಗಿದೆ. ಜೊತೆಗೆ ವಾಸ್ತವ್ಯಕ್ಕಾಗಿ ಇವತ್ತು ಎಲ್ಲೂ ರೂಮ್ ಸಿಗ್ತಾ ಇಲ್ಲ. ಈ ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ, ಪಕ್ಕದ ಉಜಿರೆಯಲ್ಲೂ ರೂಮ್ ಇಲ್ಲ. ಹಾಗಾಗಿ ಅದಕ್ಕೆ ಬೇಕಾದಂಥ ಇಲ್ಲಿರುವಂಥ ವ್ಯವಸ್ಥೆಗಳೇನಿದೆ ಅದನ್ನೆಲ್ಲವೂ ಕ್ಷೇತ್ರದ ಆಡಳಿತ ಸಮಿತಿಯ ವತಿಯಿಂದ ಮಾಡಲಾಗಿದೆ. ಒಟ್ಟಿನಲ್ಲಿ ಹೊಸ ವರ್ಷದ ಆಚರಣೆಗೆ ಭಕ್ತರು ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಆ ತಯಾರಿಗಳನ್ನು ದೇವಸ್ಥಾನದ ವತಿಯಿಂದ ಮಾಡಿದ್ದಾರೆ. ಮಾಮೂಲಿ ದಿನಗಳಿಂದ ಬರುವಂಥ ಭಕ್ತರ ಸಂಖ್ಯೆ ಏನಿದೆ ಅದಕ್ಕಿಂತ ದುಪ್ಪಟ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು. ಇವತ್ತು ಅನ್ನದಾನ ಸೇವೆಯಲ್ಲೂ, ಅನ್ನದಾನ ಪ್ರಸಾದ ಮಾಡುವಂಥ ಸಂದರ್ಭದಲ್ಲೂ ಹೆಚ್ಚಿನ ಸೇವೆಯನ್ನು ಬೇಕಾದಂಥ ವ್ಯವಸ್ಥೆಗಳನ್ನು ಇಲ್ಲಿನ ದೇವಸ್ಥಾನದ ವತಿಯಿಂದ ಮಾಡಲಾಗಿದೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸ್ತಿರುವಂಥ ಹಿನ್ನೆಲೆಯಲ್ಲಿ ಕ್ಷೇತ್ರದ ಧರ್ಮಾಧಿಕಾರಿ ಆಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಇಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ಅವರನ್ನು ಭೇಟಿ ಮಾಡಲಿಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಹಾಗಾಗಿ ಇವತ್ತು ಈ ರೀತಿಯಾದಂಥ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಭಕ್ತರು ಬಂದಿರುವಂಥದ್ದು. ಜೊತೆಗೆ ನಾಳೆಯೂ ಹೊಸ ವರ್ಷ ಆಚರಣೆ ಇರುವಂಥ ಹಿನ್ನೆಲೆಯಲ್ಲೂ ಭಕ್ತರು ಇಲ್ಲೇ ವಾಸ್ತವ್ಯ ಹೂಡಿ ಇಲ್ಲೇ ಮಂಜುನಾಥನ ದರ್ಶನ ಪಡೆದು ಮುಂದಿನ ವರ್ಷ ಏನಿದೆ ಅದು ಮಂಜುನಾಥನ ಸನ್ನಿಧಿಯಿಂದಲೇ ಆರಂಭ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಕ್ತರು ಆ ರೀತಿಯ ಒಂದು ಯೋಚನೆಯಿಂದ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರುವಂಥ ಜನರನ್ನು ನೀವು ಗಮನಿಸಬಹುದು. ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ
ಊರಿಂದ ಬಂದಿರುವಂತ ಭಕ್ತರು ಇಲ್ಲಿದ್ದಾರೆ. ಅವ್ರನ್ನ ಓಕೆ, ಥ್ಯಾಂಕ್ ಯು ಸುಖಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಇದು ಧರ್ಮಸ್ಥಳದ ಕಥೆ. ಆದರೆ